ಒಂದು ಕಾಯಿಲೆ ವಾಸಿ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ಇನ್ಮೇಲಿಂದ ಯಾರು ಹಂಗೆ ಮಾಡಬೇಡಿ. ಈ ಒಂದು ಸೂಪ್ ಕುಡಿದ್ರೆ ಸಾಕು ನಿಮ್ಮ ಕಾಯಿಲೆ ಎಲ್ಲ ವಾಸಿ ಆಗುತ್ತೆ. ನಮ್ಮ ತಂದೆಯವರು ಕಲ್ಪನಾ ಅವರಿಗೆ ನಾಟಿ ಔಷಧಿ ಕೊಟ್ಟು ಅವ್ರಿಗಿರ್ತಕ್ಕಂಥ ಅಲರ್ಜಿಯನ್ನು ಕಮ್ಮಿ ಮಾಡಿದರು. ಅದು ಉಚಿತವಾಗೇ ಕೊಟ್ಟಿದ್ರು ಅವ್ರಿಗೆ. 4420 ಕಾಯಿಲೆಗಳಿಗೆ ವಾಸಿ ಆಗ್ತದೆ ಅಂತ ಅವರು ಸಿದ್ಧರು ಅನುಭವಿಸಿ ಅದನ್ನು ಬದುಕು ಉಳಿದು ತಿಳಿಸಿರ್ತಾರೆ. ಇದನ್ನು ಕುಡಿದಾಗ ನೀವೆಲ್ಲನ ಕುಡೀರಿ. ಸೂಪ್ ಕುಡಿತಿದ್ದಂಗೆ ಅವ್ರಿಗೆ ಅದ್ರ ಬಗ್ಗೆ ಫೀಲಿಂಗ್ಸ್ ಬರುತ್ತೆ. ನಿಮಗೆ ಖಂಡಿತ ಸಕ್ಸಸ್ ಇದ್ದೇ ಇದೆ. ಎಲ್ಲ ಕಾಯಿಲೆಗಳಿಗೂ ಔಷಧಿ ಕೊಟ್ಕೊಂಡು ಬಂತ ಈಗ ಕ್ಯಾನ್ಸರ್ವರೆಗೂ ಕೊಡ್ತಾ ಇದ್ದೀನಿ. ಸರ್, ಈ ವಿಡಿಯೋಯಿಂದ ರೋಗಿಗಳಿಗೆ ಅಸಹಾಯಕರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಮಾಹಿತಿ ಮೀಡಿಯಾ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಹಲವಾರು ಜನ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. BP, ಶುಗರ್, ಗ್ಯಾಸ್ಟ್ರಿಕ್, ಹಾರ್ಟ್ ಪ್ರಾಬ್ಲಮ್, ಕಣ್ಣಿನ ತೊಂದರೆ, ಕಿಡ್ನಿ ಪ್ರಾಬ್ಲಮ್, ಹಲ್ಲು ನೋವು, ಮಂಡಿ ನೋವು, ಮಹಿಳೆಯರ ಸಮಸ್ಯೆ, ಈ ತರ ಹಲವಾರು ಕಾಯಿಲೆಗಳಿಂದ ದಿನನಿತ್ಯ ಜನರು ಬಳಲ್ತಾ ಇದ್ದಾರೆ. ಯಾವುದೇ ಹಾಸ್ಪಿಟಲ್ಗೆ ತೋರಿಸಿದ್ರು ಎಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ವಾಸಿ ಆಗ್ತಾ ಇಲ್ಲ. ಆದ್ರೆ ನಾನು ಈ ವಿಡಿಯೋದಲ್ಲಿ ಕೆಮ್ಮಿಂದ ಕ್ಯಾನ್ಸರ್ ವರೆಗೂ 4400 ಕಾಯಿಲೆಗಳಿಗೆ ಪರಿಹಾರ ಕೊಡ್ತಿರುವಂತ ಹನುಮಹಸ್ತ ಸೂಪ್ ನಾಟಿ ಔಷಧಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ವೀಕ್ಷಕರೇ, ಇವರೇ ನೋಡಿ ಆರ್ ಮೋಹನ್ ಸ್ವಾಮಿ ಅವರು. ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕದಲ್ಲಿ ಇವರು ನಾಟಿ ವೈದ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕದ ವತಿಯಿಂದ ನನ್ನ ತಂದೆ, ತಾತ, ಅಜ್ಜಿ ಇವರೆಲ್ಲ ಉಚಿತವಾಗಿ ಔಷಧಿ ಕೊಡ್ತಾಯಿದ್ರು. ಆಗಿನ ಕಾಲದಲ್ಲಿ ಎಲ್ಲ ಕಾಯಿಲೆಗಳಿಗೂ ಔಷಧಿ ಕೊಟ್ಕೊಂಡು ಬಂತ ಈಗ ಕ್ಯಾನ್ಸರ್ವರೆಗೂ ಕೊಡ್ತಾ ಇದ್ದೀನಿ. ಏನೇ ಸಮಸ್ಯೆ ಇರಲಿ ಪ್ರತಿಯೊಂದಕ್ಕೂ ತಾಳ್ಮೆಯಿಂದ ಬಂದಂಥವ್ರಿಗೆ ಒಳ್ಳೆ ಮೆಡಿಸಿನ್ಗಳು ಕೊಡ್ತಿದ್ದೀವಿ, ವಾಸಿ ಆಗುತ್ತೆ. ಈಗ ತಮಿಳುನಾಡಿನಲ್ಲಿ ಸುತ್ತಿ ತಿರುಗಿ ಕೊಳ್ಳಿಮಲೈ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಅರ್ಧನಾರೀಶ್ವರ ದೇವಸ್ಥಾನದ ಹತ್ರ ಈ ಹನುಮಹಸ್ತ ಮುಡವಟ್ಟು ಕಾಳು ಅಂತ ಸೂಪ್ ಮಾಡ್ತಾ ಇದ್ದಾರೆ, ಸೂಪ್ಗಳು ಕೊಡ್ತಾ ಇದ್ದಾರೆ. ಆಗಿನ ಕಾಲದ ಸಿದ್ಧರು ಕೊಳ್ಳಿಮಲೈ ತಮಿಳುನಾಡು ಆ ಪ್ರಾಂತ್ಯದಲ್ಲಿ ಸಿದ್ಧರು ಅವರಲ್ಲಿ ಉಳ್ಕೊಂಡಿರ್ತಕ್ಕಂಥ ಸ್ವಲ್ಪ ಜನ ಸುಮಾರು ವರ್ಷಗಳಿಂದ ಅವರಿದ್ದಾರೆ. ಆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಈ ಸೂಪನ್ನು ಹನುಮಹಸ್ತ ಸೂಪ್ ಮುಡವಟ್ಟು ಕಾಳು ಸೂಪ್ ಇದನ್ನು ಮಾಡ್ತಾರೆ. 4420 ಕಾಯಿಲೆಗಳಿಗೆ ವಾಸಿ ಆಗ್ತದೆ ಅಂತ ಅವರು ಸಿದ್ಧರು ಅನುಭವಿಸಿ ಗೆಡ್ಡೆ ಗೆಣಸುಗಳಿಂದ ಎಲ್ಲ ತಿಂದು ಅದನ್ನು ಬದುಕು ಉಳಿದು ತಿಳಿಸಿರ್ತಾರೆ. ಈಗ ಇದೊಂದು ಗೆಣಸು, ಇದು ಮರದ ಆಶ್ರಯ ಪಡೆದು ಮತ್ತು ಕಲ್ಲು ಬಂಡೆಗಳ ಆಶ್ರಯ ಪಡೆದು ಉತ್ಪತ್ತಿ ಆಗ್ತಾ ಇದೆ, ಬೆಳೀತಾ ಇದೆ. ಅದನ್ನು ತಂದು ಅದನ್ನು ಒಂದು ಅದಕ್ಕೆ ಮಾಡಿ ಅದರಿಂದ ನಾನು ಬೇಕಾಗಿ ನನಗೋಸ್ಕರ ನಾನು ತಂದೆ, ನಾನು ಬೇರೆಯವ್ರಿಗೋಸ್ಕರ ತರಲಿಲ್ಲ. ತಂದು ಕುದೂರು ಗ್ರಾಮಕ್ಕೆ ತಂದು ನಾನು ಅದನ್ನು ಕೊಡ್ತಾ ಇದ್ದೀನಿ. ಕುಡಿಯೋರು ಅವರ ಶಕ್ತಾನುಸಾರ ಕುಡ್ಕೊಂಡು ಹೋಗ್ತಾ ಇದ್ದಾರೆ. ದಿನಕ್ಕೆ 1 ಲೋಟ ಸೀಮಿತವಾಗಿ ಕುಡಿದಾಗ ಇದರಿಂದ ಎಲ್ಲ ಕಾಯಿಲೆಗಳು, ಈವನ್ ನರದೌರ್ಬಲ್ಯಗಳು ಎಲ್ಲ ಬಿಡಿಸೋಕ್ಕಾಗಲ್ಲ. ನರದೌರ್ಬಲ್ಯ ಅವರಿಗೆ ಅರ್ಥ ಆಗುತ್ತೆ, ಅದು ಎಲ್ಲ ಕ್ಲಿಯರ್ ಆಗುತ್ತೆ. ಒಬ್ಬೊಬ್ಬರಿಗೆ ಇಲ್ಲಿ ಸೂಪ್ ಕುಡಿತಿದ್ದಂಗೆ ಅವ್ರಿಗೆ ಅದರ ಬಗ್ಗೆ ಫೀಲಿಂಗ್ಸ್ ಬರುತ್ತೆ. ಇಲ್ಲಿ ಕೊಡ್ತಾ ಇದ್ದೀನಿ, ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಕುಡಿತಾ ಇದ್ದಾರೆ. ಬೆಳಗ್ಗೆ ಹೊತ್ತಾದರೆ ಪೇಷಂಟ್ಗಳು ಬಂದು ಕುಡ್ಕೊಂಡು ಹೋಗ್ತಾರೆ. ಇದನ್ನು ಕುಡಿದಾಗ ನೀವೆಲ್ಲನ ಕುಡೀರಿ, ನಿಮಗೆ ಖಂಡಿತ ಸಕ್ಸಸ್ ಇದ್ದೇ ಇದೆ. ನೋಡಿ, ಇದೇ ಹನುಮಹಸ್ತ ಸೂಪು ಮಾಡಿದ್ದೀವಿ. ನೋಡಿ, ಈ ಥರ ಇರುತ್ತೆ, ಕುಡಿಬೇಕು, ಒಳ್ಳೆ ಮಜಾ ಬರುತ್ತೆ. ಇದು ಬರೀ ಗೆಣಸಿನಿಂದ, ಅದೊಂಥರ ಗೆಣಸು. ಹನುಮಹಸ್ತ ಅಂದರೆ ಅದೇ ಥರ ಇರ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ರೋಮನೂ ಇರಬಾರ್ದು, ಆ ಥರ ಮಾಡಿ. ಇದು ವೆಜಿಟೇರಿಯನ್ ಸೂಪು. ತಪ್ಪಾಗಿ ತಿಳ್ಕೊಂಬೇಡಿ, ತಪ್ಪಾಗಿ ತಿಳ್ಕೊಂಡು ತಪ್ಪು ಮಾಹಿತಿನೂ ಕೊಡಬೇಡಿ ದಯವಿಟ್ಟು. ಇದು ವೆಜಿಟೇರಿಯನ್ನು, ಸಸ್ಯಾಹಾರಿ, ಮರಗಳ ಆಶ್ರಯ ಪಡೆದು ಬೆಳೀತದೆ, ಕಲ್ಲು ಪಟ್ರೆಗಳನ್ನು ಆಶ್ರಯ ಪಡೆದು ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಗಳು ಎಲ್ಲ ಹಾಕಿ ಯಾರೋ ಒಬ್ಬರು ಗುರುಗಳ ಅನುಕರಣೆಯಿಂದ ಅದು ಬಂತು. ಸುಮ್ಮನೆ ಹುಡುಗಾಟದ ಮಾತಲ್ಲ. ಸುಮಾರು ಒಬ್ಬೊಬ್ಬರು 1000 ರೂಪಾಯಿ ಕೇಳ್ತಾರೆ 1 kg ಹನುಮಹಸ್ತ ಸೋಪ್. ಯಾರು ಬೇಕಾದರೂ ಕುಡಿಬೋದು. ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ನೀವೇ ಹೇಳ್ತೀರ ನಮಗೆ. ಈ ಒಂದು ಹನುಮಹಸ್ತ ಸೂಪನ್ನು ಎಷ್ಟು ದಿನಗಳ ಕಾಲ ತಗೊಳ್ಬೇಕಾಗುತ್ತೆ ಸರ್? 1 ಮಂಡಲ ತಪ್ಪಿರಿ 2 ಮಂಡಲ ಅಂದರೆ 42 ದಿನ, 84 ದಿನ. 42 ದಿನ ಕುಡಿದ್ರೆ ಸಾಕು. 2 ದಿನ ಒಬ್ಬೊಬ್ಬರಿಗೆ ಕೇವಲ ಅರ್ಧ ಗಂಟೆ 1 ನಿಮಿಷದಲ್ಲೇ ಕೆಲವು ರಿಸಲ್ಟ್ಗಳು ಗೊತ್ತಾಗ್ಬಿಡುತ್ತೆ. ಅರ್ಜೆಂಟಿಗೆ ಆಗಲ್ಲ, ಅದನ್ನು ನಂಬ್ಕೊಳಕ್ಕೆ ಹೋಗಬೇಡಿ. ನಾನು ಸುಳ್ಳು ಹೇಳಲ್ಲ, ನನಗೆ ಅವಶ್ಯಕತೆಯೇ ಇಲ್ಲ. ನಿಧಾನಕ್ಕಾಗುತ್ತೆ, ಒಂದೇ ಸರಿ ಪಿಕಪ್ ಮಾಡಲ್ಲ. ಕೆಲವರಿಗೆ ಅವರವರ ದೇಹದ ಶಕ್ತಿ ಯಾವ ಥರ, ಪ್ರಕೃತಿ ಯಾವ ಥರ ಇರ್ತೋ ಅದರ ಆಧಾರದ ಮೇಲೆ ಇದು ಕೆಲಸ ಮಾಡ್ಕೊಂಡು ಹೋಗ್ತದೆ. ಯಾವ್ಯಾವ ಕಾಯಿಲೆಗಳಿಗೆ ಈ ಒಂದು ಔಷಧಿಯಿಂದ? ಎಲ್ಲ ಕಾಯಿಲೆಗಳಿಗೂ ಅವರು ಸಿದ್ಧರು ಹೇಳಿರೋದು 4400 ಕಾಯಿಲೆ ಅಂತ. ನಾವೇನು ಮಾಡಿದ್ದೀವಿ ಅಂದರೆ 420 ಹೇಳಿದ್ದೀನಿ, ಸಾಕಷ್ಟು ತಟ್ಕೊಳ್ಳಿ ಅಂತ. ಕೊಳ್ಳಿಮಲೆಗೆ ಹೋಗಿ ಯಾರು ಬೇಕಾದ್ರೂ ವಿಚಾರ ಮಾಡ್ಬೋದು, ಅಲ್ಲಿ ತಿಳ್ಕೊಂಡು ಬರ್ಬೋದು. ಅಲ್ಲಿನ ಸಿದ್ಧರು
ನಮಗೆ ಬಿಟ್ಟಿರ್ತಕ್ಕಂಥವು ಇದು ವರದಾನ ತುಂಬ ಇದೆ. ಯಾಕೆಂದರೆ ನಾನು ಮನೆ ಮೇಲೆ ಕತ್ಬೇಕಾದ್ರೆ 40 ಮೆಟ್ಲು 50 ಮೆಟ್ಲು ಹತ್ತಕ್ಕೆ ತಾಕತ್ತು ಬೇಕು ನನಗೆ ವಯಸ್ಸಾಗಿದೆ 63 ವರ್ಷ. ಹತ್ತಕ್ಕೆ ತಾಕತ್ತು ಬಂತು, ಮಂಡಿಗೆ ತಾಕತ್ತು ಬಂತು. ಇದರಲ್ಲಿ ಏನು ತೊಂದರೆ ಇಲ್ಲ. ನನಗೋಸ್ಕರ ನಾನು ತಂದು ಇವತ್ತು ಪ್ರಚಾರ ಮಾಡ್ತಾ ಇದ್ದೀನಿ ಅಷ್ಟೇ. ಅದ್ರದ್ದು ದುಡ್ಡನ್ನು ಜಾಸ್ತಿ ತಗೊತಾ ಇಲ್ಲ. ಇದುವರೆಗೂ ನಿಮ್ಮ ಹತ್ರ ಎಷ್ಟು ಜನ ಬಂದು ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ? ಸುಮಾರು ಜನ ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ. ಬಂದು ಕಾಯಿಲೆಗಳು ವಾಸಿ ಆಗ್ತಾರೆ. ಅಂದರೆ ಅವ್ರಿಗೆ ತಾಳ್ಮೆ ಇರಬೇಕಷ್ಟೇ. ತಾಳ್ಮೆ ಇದ್ದರೆ ಎಂಥ ಕಾಯಿಲೆ ಬೇಕಾದ್ರೂ ವಾಸಿ ಮಾಡ್ಬೋದು ಸರ್. ಘಂಟಾಘೋಷವಾಗಿ ಹೇಳ್ತೀನಿ. ಅದಕ್ಕೆಲ್ಲ ದಾಖಲೆಗಳು ಮಡಗಿದ್ದೀವಿ ಸರ್. ಹಲವಾರು ಜನ ಹಲವಾರು ಕಡೆ ನಾಟಿ ಔಷಧಿಗಳನ್ನ ತೊಗೊಂಡಿರ್ತಾರೆ, ಕಾಯಿಲೆಗಳು ವಾಸಿ ಆಗಿರೋದಿಲ್ಲ. ಸೊ ನಿಮ್ಮ ಹತ್ರ ಬಂದರೆ ನಿಜಕ್ಕೂ ಕಾಯಿಲೆ ವಾಸಿ ಆಗುತ್ತಾ, ಹೇಗೆ ಸರ್? ಕೆಲವು ಗ್ಯಾರಂಟಿ ಕೊಡ್ತೀನಿ. ಈಗ ಅವ್ರ ಕಾಯಿಲೆ ವಾಸ ಆಗದಿದ್ದರೆ ಅವ್ರ ದುಡ್ಡನ್ನು ಅವ್ರು ವಾಪಸ್ ತೊಗೊಂಡೋಗ್ಬೋದು. ನೋಡಿ, ಈಗ ಇದೊಂದು ಶುಗರ್ಗೆ 1 ತಿಂಗಳಿಗೆ ಅಂತ ಕೊಟ್ಟಿರ್ತೀವಿ. 1 ತಿಂಗಳು ಕುಡಿದ್ಬಿಡ್ತಾರೆ, 15 ದಿವಸ ಕುಡಿದ್ಬಿಡ್ತಾರೆ. ನಮಗೆ ಸರೋಗಲಿಲ್ಲ ಅಂತಾರೆ, ಎಂಡ ಕುಡಿದ್ಬಿಟ್ಟಿರ್ತಾರೆ, ಹೊಟ್ಟೆ ತುಂಬ ಬಾಡು ತಿಂದ್ಬಿಟ್ಟಿರ್ತಾರೆ. ಹಿಂಗೆ ಅಪಥ್ಯ ಮಾಡ್ಕೊಂಡು ಎಡವಟ್ಟು ಮಾಡ್ಕೊತಾರೆ. ಸತ್ಯ ತಪ್ಪಿರೋ ಪಥ್ಯ ತಪ್ಪಾರ್ದು ಅನ್ನಂಗೆ ಪಥ್ಯವಾಗಿದ್ದರೆ ನಿಮಗೆ ಬೇಕಾದ್ರೆ 6 ತಿಂಗಳು ನಮ್ಮ ಶುಗರ್ಗೆ ಆಗಲಿ ಯಾವುದಕ್ಕೆ ಆಗಲಿ ತಿಂದಾಗ ಇದನ್ನು ಕರೆಕ್ಟಾಗಿ ನಮ್ಮನ್ನು ಫಾಲೋಅಪ್ ಮಾಡಬೇಕು. ತಾಳ್ಮೆ ಇರಬೇಕು. ಫಾಲೋಅಪ್ ಮಾಡಿದಾಗ ನಾವು ಬರೀ ಏನು ಬೇಕಾದ್ರೂ ನಿಮಗೆ ಸ್ವೀಟ್ ತಿನ್ನಿಸ್ತೀವಿ, 1 ಪಾಯಿಂಟೂ ಶುಗರ್ ರೈಸ್ ಆಗೋಲ್ಲ. ಸರ್, ಈಗ ತುಂಬ ದೂರ ಬಾರ ಇರ್ತಾರೆ. ಈಗ ಈ ನಾಟಿ ಔಷಧಿ ಬೇಕು ಅಂತಂದರೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ, ಹೇಗೆ ಸರ್? ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಫಸ್ಟ್ ಆಫ್ ಆಲ್ ಅವ್ರು ಬಂದೇ ಬರಬೇಕು. ಬಂದು ಆ ಪೇಷಂಟ್ನೆಲ್ಲ ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡಿ ನೋಡಿ ನಾವು ಯಾವ್ದು ಕೊಡಬೇಕು ಅದನ್ನ ಕೊಡ್ತೀವಿ. ಆಮೇಲೆ ಕೊರಿಯರ್ ಮುಖಾಂತರ 2ನೇ ತಿಂಗಳಿಗೆ ನಾವು ಕೊರಿಯರ್ ಮುಖಾಂತರ ಆದರೆ ಕಳಿಸ್ತೀವಿ, ಇಲ್ಲ ಬನ್ನಿ ಅಂತ ಹೇಳ್ತೀವಿ. ಈಗ ಗ್ಯಾಂಗ್ರೀನ್ ಆಗಿರ್ತದೆ ಅಂತ ಇಟ್ಕೊಳ್ಳಿ, ಬರಲೇಬೇಕು. ಅವ್ರು ತಿಂಗಳಿಗೊಂದ್ಸರಿ ಬರಲೇಬೇಕು. ಯಾಕೆಂದರೆ ನಾವು ಗಾಯದ ಪ್ರಮಾಣ ಎಷ್ಟು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಇಲ್ಲ ವಾಸಿ ಆಗಲಿಲ್ಲ, ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಅಂತ ಸುಳ್ಳು ಹೇಳ್ಬಿಡ್ತಾರೆ. ಆದ್ದರಿಂದ ಗ್ಯಾಂಗ್ರೀನ್ನವರು ಬಂದೇ ಬರಬೇಕು. ಎಂಥದ್ದೇ ಗ್ಯಾಂಗ್ರೀನಲ್ಲಿ ಆಗಿರಲಿ ನಾವು ವಾಸಿ ಮಾಡಿಕೊಡ್ತೀವಿ. ನೋಡಿ, ನಮ್ಮ ತಾತ ಅವರು ಮೇಕಪ್ ಮ್ಯಾನು ಗುಬ್ಬಿ ವೀರಣ್ಣ ಮತ್ತು ಗುಡಿಗೇರಿ ಬಸವರಾಜ್ ಹತ್ರ ಇದ್ದಾಗ ಕಲ್ಪನಾ ಅವ್ರನ್ನ ಕರ್ಕೊಂಬಂದಿದ್ರು. ಅವ್ರಿಗೆ ಯಾವುದೋ ಒಂದು ಪರ್ಸ್ನಲ್ ಕಾಯಿಲೆ ಇದ್ದಿಲ್ಲ. ನಮ್ಮ ತಂದೆಯವ್ರ ಹತ್ರ ಕರ್ಕೊಂಬಂದು ಅದು ವಾಸಿ ಆಗೋದು. ಕರ್ಕೊಂಬಂದ ನಂತರ ನಮ್ಮ ತಂದೆಯವ್ರ ಹತ್ರ ಬಂದು ಇಲ್ಲೇ ಇದ್ದು ಎಷ್ಟೋ ದಿನ ಆ ಕಾಯಿಲೆನ ವಾಸಿ ಮಾಡ್ಕೊಂಡು ಹೋಗೋರು. ಅವರು ನಾವು ಔಷಧಿ ಕೊಟ್ಟು ಅದಕ್ಕೆಲ್ಲ ಮಾಡೋರು. ತಿರ್ಗಾ ಹೋಗಿ ಅವ್ರು ಏನು ಮಾಡಿದ್ರೆ ತಿರ್ಗಾ ಮೇಕಪ್ನ ಹಾಕಿದಾಗ ತಿರ್ಗಾ ಅದು ಉಲ್ಬಣ ಆಗೋದು. ಅದನ್ನೇನೋ ಮಾಡಿ ಕ್ರಮೇಣ ತಂದಿದ್ದರು. 1 ಸರಿನೋ 2 ಸರಿನೋ ಬಂದಿದ್ದರು. ನಾನಿನ್ನೂ ಹುಡುಗ. ಆ ಹುಡುಗನಾಗೆ ಕಲ್ಪನೆಗೆ ಕರೆದು ಮೆಡಿಸಿನ್ ಕೊಟ್ಟಿದ್ರು. ನಮ್ಮ ತಾತ ಅವ್ರು ಕರ್ಕೊಂಬಂದಿದ್ರು. ಎಲ್ಲವನ್ನೂ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ದಯಮಾಡಿ ಬನ್ನಿ. ಆಸಕ್ತಿ ಇರ್ತಕ್ಕಂಥವ್ರು ಬನ್ನಿ, ತೊಂದರೆ ಇರತಕ್ಕಂಥವ್ರು ಬನ್ನಿ, ತಾಳ್ಮೆ ತೊಗೊಂಡು ಬನ್ನಿ. ತಾಳ್ಮೆ ತೊಗೊಂಡು ಬಂದರೆ ನಾನು ಔಷಧಿ ಕೊಡೋದು, ತಾಳ್ಮೆ ಇಲ್ಲ ಅಂದರೆ ನಾನು ಔಷಧಿ ಕೊಡಲ್ಲ. ಯಾಕೆ ಅಂದರೆ ಒಂದೇ ದಿವಸಕ್ಕೆ 1 ತಿಂಗಳಿಗೆ ಕಾಯಿಲೆಗಳು ವಾಸಿ ಆಗಲ್ಲ. ನೀವು ಕಾಯಿಲೆಗೆ ತಗೊಂಡ್ರೆ 10 ಕಾಯಿಲೆನ ಕರ್ಕೊಂಡು ಹೋಗ್ತದೆ. ಬನ್ನಿ, ಯಾರೇ ಇದ್ದರೂ ಬನ್ನಿ. ನಿಮ್ಮ ಹತ್ರ ದುಡ್ಡು ಇರ್ತದೋ ಇರಲ್ವೋ ಬನ್ನಿ. ಹಂಗಂತ ಜಾಸ್ತಿ ಪುಕ್ಷಟೇನು ಮಾಡಬೇಡಿ. ನಿಮಗೇನು ತೋಚ್ತದೋ ಅದನ್ನು ಕೊಡಿ. ಕಾಯಿಲೆನ ವಾಸಿ ಮಾಡ್ಕೊಳ್ಳಿ, ಯಾವುದೇ ಇರಲಿ ವಾಸಿ ಮಾಡುವ. ನಿಮ್ಮ ಹತ್ರ ನಾಟಿ ಔಷಧಿ ಆಗಿರ್ಬೋದು, ಹನುಮಸ್ತ ಸೂಪನ್ನು ಪಡ್ಕೋಬೇಕು ಅಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು? ಈ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ. ಮತ್ತು ನೆಲಮಂಗಲದಿಂದ ಬಂದರೆ ಸೋಲೂರಿಂದ ಕುದೂರು ಕೇವಲ 30 ಕಿಲೋಮೀಟ್ರ್ ಇದೆ ಅಷ್ಟೇ. ಅಲ್ಲಿಗೆ ಬಂದು ನೀವು ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೆ ಬಂದು ಕುದೂರಿಗೆ ಬಂದು ರಾಜ್ಕುಮಾರ್ ರಸ್ತೆಗೆ ಬಂದರೆ ಅಲ್ಲೇ ಇದೆ ನಮ್ಮ ಕ್ಲಿನಿಕ್ಕು.